ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಲೈಂಗಿಕ ಕಿರುಕುಳ, ಅತ್ಯಾಚಾರ ಮತ್ತು ಆ್ಯಸಿಡ್ ದಾಳಿ ಹಾಗೂ ಮಹಿಳೆಯ ಘನತೆಗೆ ಧಕ್ಕೆ ತರುವ ಪ್ರಯತ್ನ ನಡೆದಿದ್ದರೆ, ಅಂತಹ ಅಪರಾಧ ಕೃತ್ಯ ಘಟಿಸಿದ್ದರೆ ಅಂತಹ ಪ್ರಕರಣಗಳಲ್ಲಿ ಸಂತ್ರಸ್ತೆಯ ದೂರನ್ನು ಮಹಿಳಾ ಪೊಲೀಸ್ ಅಧಿಕಾರಿಯೇ ಸ್ವೀಕರಿಸಿ ದಾಖಲಿಸಬೇಕು ಅಂತ ಹೇಳಿ BNSS ಸೆಕ್ಷನ್ 173 ಹೇಳ್ತಾ ಇದೆ. ಅಂದರೆ ಮುಜುಗರ ತರುವಂತಹ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ದೂರು ನೀಡಲು ಬಂದವರನ್ನು ಯಾಕಾದರೂ ಬಂದನೋ ಎಂಬುವ ರೀತಿಯಲ್ಲಿ ಕೆಲವು ಪುರುಷ ಪೊಲೀಸಿನವರು ನಡೆದುಕೊಂಡಿರೋದ್ರಿಂದ, ಅಂತಹ ಘಟನೆಗಳು ಬಂದಿರೋದ್ರಿಂದ, ಮತ್ತು ಆ ಒಂದು ಕಂಪ್ಲೇಂಟನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಸಿಕ್ ಎನ್ವಿರಾನ್ಮೆಂಟ್ ಇಲ್ಲದೆ ಅಥವಾ ಕಂಫರ್ಟಬಲ್ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವಂತಹ ಒಂದು ಸಲುವಾಗಿ ಈ ಒಂದು ರೀತಿಯಾದಂತಹ ಒಂದು ಕಾನೂನನ್ನು ತರಲಾಗಿದೆ. ಇಂತಹ ಒಂದು ಪ್ರಿವಿಲೇಜನ್ನು ಮಹಿಳೆಯರಿಗೆ ನೀಡಲಾಗಿದೆ. ಇಂತಹ ಒಂದು ಪ್ರಿವಿಲೇಜಸ್ಗಳನ್ನು, ವಿಶೇಷ ಸವಲತ್ತುಗಳನ್ನು ಮಹಿಳೆಯರು ತಿಳಿದುಕೊಳ್ಳಬೇಕಾಗುತ್ತದೆ. ಮತ್ತು ಯಾವುದೇ ಮಹಿಳೆಯರನ್ನು 6 ಗಂಟೆ ಅಂದರೆ ಸಂಜೆ 6 ಗಂಟೆಯ ನಂತರ, ಅಂದರೆ ಸೂರ್ಯಾಸ್ತ ಆದ ಮೇಲೆ ಅಥವಾ ಸೂರ್ಯೋದಯಕ್ಕಿಂತ ಮುನ್ನ ಠಾಣೆಗಳಿಗೆ ಕರೆಸಿಕೊಳ್ಳೋದಾಗಲಿ, ವಿಚಾರಣೆಗಳನ್ನು ಮಾಡೋದಾಗಲಿ ಈ ರೀತಿಯಾಗಿರಬಾರದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಗುರುತರವಾದಂತಹ ಹೀನ ಕೃತ್ಯಗಳು ನಡೆದಾಗ ಮಹಿಳಾ ಪೊಲೀಸ್ ಅಧಿಕಾರಿಯ ಸಮಕ್ಷಮದಲ್ಲಿ ವಿಚಾರಣೆಯನ್ನು ಮಾಡಬಹುದೇ ಹೊರತು ಠಾಣೆಗಳಿಗೆ ಕರೆಸಿಕೊಂಡು ಹೀಗೆ ಮಾಡುವ ಹಾಗೆ ಇಲ್ಲ. ಚಿತ್ರಹಿಂಸೆ ಕೊಡೋದಾಗಲಿ ಅಥವಾ ಹೇಳಿಕೆಗಳನ್ನು ತಗೊಳ್ಳೋದಾಗಲಿ ಇದೆಲ್ಲ ಆಡ್ ಟೈಮ್ಗಳಲ್ಲಿ ಮಾಡುವ ಹಾಗಿಲ್ಲ ಎಂಬುವಂತಹ ವಿಚಾರವನ್ನು ಇವತ್ತು ನಾನು ಸಾರ್ವಜನಿಕರ ಒಂದು ತಿಳುವಳಿಕೆಗಾಗಿ ನೀಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.